ಅವ್ರ ತಂದೆ ಏನೋ ಮಾತಾಡ್ತಾ ಇದ್ರಲ್ಲ, ಅವ್ರ ತಂದೆ ಮಾತು ನನಗೆ ಆ್ಯಕ್ಚುಲಿ ಕನ್ವಿನ್ಸಿಂಗ್ ಅಂತ ಅನ್ನಿಸಲಿಲ್ಲ. ಐ ಆಮ್ ಸಾರಿ. ಅವರ ತಂದೆ ಅಳು, ಮತ್ತೊಂದು ಮಗದೊಂದು, ಅವರ ಶಿಕ್ಷಕರು, ಇಡೀ ಮನವೊಳ್ಳಿಗೆ ಕಪ್ಪು ಚುಕ್ಕೆ ಬಂದಿದೆ, ನನಗೆ ಭಾಳ ನೋವಾಗಿದೆ. ಮತ್ತೊಂದಾಗಿದೆ, ಟೀಚರ್ ಆಗಿದ್ದಂಥ ತಂದೆ ತಾಯಿ ಮಗನನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನು 100ಕ್ಕೆ 100 ಮಾಡಬಹುದಾಗಿತ್ತು. ಅವರ ತಂದೆ ತಾಯಿ ಭಾಳ ಹೃದಯದಿಂದಾನೇ ಹೇಳ್ತಾ ಇರ್ಬೋದು, ಬಟ್ ನನಗ್ಯಾಕೋ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಎದೆ ಎತ್ತರಕ್ಕೆ ಬೆಳೆದಂಥ ಒಂದು ಮಗು ಇವತ್ತು ಸತ್ತು ಬಿದ್ದೋಗಿದೆ, ಇವತ್ತು ಮಸಣ ಸೇರಿಕೊಂಡಿದೆ, ಇವತ್ತು ಮಣ್ಣು ಪಾಲಾಗೋಗಿದೆ. ಅವನು ಯಾವನ್ರಿ ಅವನು? ಫಯಾಜ್ ಅನ್ನೋನು. ಇವತ್ತು ನಾನು ಔಟ್ರೈಟಾಗಿ ಮಾತನಾಡ್ತೀನಿ. ಯಾವನ್ರಿ ಅವನು? ಯಾವ ಧಗಾಕೋರ ರೀ ಅವನು? ಯಾವ ಕಿತ್ತೋದ ವ್ಯಕ್ತಿತ್ವ ಅವನದ್ದು? ಅವನು ಯಾವನು? ಅವನ BVB ಕಾಲೇಜಲ್ಲಿ ಓದೋದಕ್ಕೆ ಪರ್ಮಿಷನ್ ಕೊಟ್ಟಂಥವನು? ಅವನ ಯೋಗ್ಯತೆ ಏನು? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಅವನು ಫಯಾಜ್ನೋ, ಪೀಟರ್ನೋ, ಪ್ರಶಾಂತ್ನೋ ನನಗಾಗಬೇಕಾಗಿಲ್ಲ. ಏನೂ ಧರ್ಮ ನೋಡ್ಕೊಂಡು ಮಾತಾಡ್ತಿದ್ಯಾ, ಇನ್ನೂ ನೋಡ್ಕೊಂಡು ಮಾತಾಡ್ತಿದ್ಯಾ ಅಂತ ಯಾರಾದರೂ ಬಂದು ಹೇಳಿದ್ರೆ ನಾನು ಸರಿಯಾಗೇ ನೇರವಾಗಿ ಹೇಳ್ತೀನಿ, ಧರ್ಮ ನನಗೇನೂ ಆಗಬೇಕಾಗಿಲ್ಲ. ಇಲ್ಲಿ ಮನುಷ್ಯತ್ವದ ಕೊಲೆ ಆಗಿರೋದು ಅನ್ನೋದನ್ನು ಸ್ಪಷ್ಟವಾಗಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದೇ ಗದಗದಲ್ಲಿ 2 ಹೆಣ್ಮಕ್ಳನ್ನು ಸಾಯಿಸಿದಾನೊಬ್ಬ, ಪ್ಲಸ್ ಇನ್ನಿಬ್ರು ಇದ್ದಾರೆ, ಟೋಟಲ್ 4 ಜನನ ಸಾಯಿಸಿದಾನೆ. ಅದನ್ನೂ ನಾನು ಇಷ್ಟೇ ಕ್ರೂರವಾಗಿ ಗಂಭೀರವಾಗಿ ಖಂಡಿಸ್ತೀನಿ. ಧರ್ಮ ನೋಡ್ಕೊಂಡು ಖಂಡಿಸುವಂಥ ಕೆಲಸ ನನಗೇನು ಆಗಬೇಕಾಗಿಲ್ಲ. ಅವನು ಇನ್ನೊಬ್ಬ ಖಂಡಿಸ್ಕೊಂಡ್ರೆ ಖಂಡಿಸ್ಕೊಳ್ಳಿ, ಅದನ್ನು ಧರ್ಮ ನೋಡ್ಕೊಂಡು ಖಂಡಿಸ್ಕೊಳ್ಳೋದು. ನಾನು ಅವನ ಸಾಲಿಗೆ ಅಥವಾ ಅವ್ರ ಸಾಲಿಗೆ ಸೇರ್ಕೊಂಡು ಕೂತ್ಕೊಳ್ಳಲ್ಲ ಇಲ್ಲಿ, ಅಥವಾ ನಾನು ಕಾಯ್ತಾನೂ ಇಲ್ಲ ಅಲ್ಲಿ. ಒಂದು ಕೂಸು ಹುಟ್ಟಿತು ಅಂತಂದ್ರೆ ನಾನು ಭಾಳ ಸಲ ಹೇಳ್ತೀನಿ, ನಿಮಗೂ ಹೇಳಿದ್ದೀನಿ, ನೆನ್ನೆನೂ ಹೇಳಿದೆ, ಇವತ್ತು ಮಧ್ಯಾಹ್ನನೂ ಹೇಳಿದೆ, ಇವತ್ತು ಸಂಜೆನೂ ಹೇಳಿದೆ, ಈ ಕ್ಷಣಕ್ಕೂ ಹೇಳ್ತೀನಿ. ಗಂಡು ಕೂಸೋ ಹೆಣ್ಣು ಕೂಸೋ, ಮುಖ್ಯವಾಗಿ ಹೆಣ್ಣು ಕೂಸು ಹುಟ್ಟಿತು ಅಂತಂದ್ರೆ ನಮಗೇನು, ಒಂದು ಲಕ್ಷ್ಮಿ ಹುಟ್ಟಿತು ಅಂತಾರೀ. ಆ ಕೂಸು ಹುಟ್ಟಿದ ತಕ್ಷಣ ಅದನ್ನು ಎದೆಗಪ್ಪಿಕೊಳ್ಳುವ ಭಾವ ಇದೆಯಲ್ಲ, ಆ ಬೆಚ್ಚಗಿನ ಭಾವ ಇದೆಯಲ್ಲ, ಮುಖ್ಯವಾಗಿ ಒಬ್ಬ ತಂದೆಗೆ, ಅದು ಅನುಭವಿಸಿದ ತಂದೆಗೆ ಮಾತ್ರ ಗೊತ್ತು. ಆ ಮಗು ತೊದಲು ನುಡಿಗಳಿಂದ ಮಾತಾಡುತ್ತೆ, ಅದಕ್ಕಿಂತ ಮುಂಚೆ ಅಂಬೆಗಾಲಿಡುತ್ತೆ, ಅದಕ್ಕಿಂತ ಮುಂಚೆ ಎದ್ದು ನಿಂತ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಆ ಕೂಸು. ಆ ಕೂಸಿನ ಕಾಲಿಗೊಂದು ಗೆಜ್ಜೆ ಹಾಕ್ತಾರೆ. ಆ ಗೆಜ್ಜೆ ಹಾಕೊಂಡಿರುವ ಆ ಹೆಣ್ಕೂಸು ನಡೆದಾಡುವಾಗ ಘಲ್ ಘಲ್ ಅಂತ ಶಬ್ದ ಬರುತ್ತೆ. ಅದನ್ನು ನೋಡಿ ತಂದೆ ಮತ್ತು ತಾಯಿ ಇಬ್ರು ಕೂಡ ಅದೆಷ್ಟು ಸಂತೋಷ ಪಡ್ತಾರೆ ಅಂತಂದ್ರೆ ಅದಷ್ಟು ಸಂತೋಷ ಪಡ್ತಾರೆ. ಆ ಮಗು ಸ್ಕೂಲ್ಗೆ ಹೋಗುತ್ತೆ, ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳುತ್ತೆ, ಅಪ್ಪ ಪುಸ್ತಕ ಬೇಕು ಅನ್ನತ್ತೆ, ಅಪ್ಪ ನಾನು ಫಸ್ಟ್ ರ್ಯಾಂಕ್ ಬಂದೆ ಅನ್ನತ್ತೆ, ಸೆಕೆಂಡ್ ರ್ಯಾಂಕ್ ಬಂದೆ ಅನ್ನತ್ತೆ, ಅಪ್ಪ ನಾನು ರನ್ನಿಂಗ್ ರೇಸ್ ಮಾಡಿದೆ ಅನ್ನತ್ತೆ, ಅಪ್ಪ ನಾನು ಇನ್ನೊಂದೇನೋ ಮಾಡಿದೆ ಅನ್ನತ್ತೆ, ಅಪ್ಪ ನನಗೆ ಸ್ಕೂಲಲ್ಲಿ ಇದು ಹೇಳ್ಕೊಟ್ರು ಅನ್ನತ್ತೆ, ನಂತರದಲ್ಲಿ ಹೈಸ್ಕೂಲ್ಗೆ ಹೋಗುತ್ತೆ, ಅಪ್ಪ ನಾನು 10ನೇ ಕ್ಲಾಸ್ ಪಾಸ್ ಮಾಡಿದೆ ಅನ್ನತ್ತೆ, ಅಪ್ಪ ನಾನು PUC ಸೇರ್ಕೊಂಡೆ ಅನ್ನತ್ತೆ, ಅಪ್ಪ ನಾನು ಡಿಗ್ರಿ ಸೇರ್ಕೊಂಡೆ ಅನ್ನತ್ತೆ, ಅಪ್ಪ ನಾನು ಮಾಸ್ಟರ್ ಡಿಗ್ರಿ ಸೇರ್ಕೊಂಡೆ ಅನ್ನತ್ತೆ. ಎಲ್ಲ ಸಂದರ್ಭಗಳಲ್ಲೂ ತಂದೆ ಮತ್ತು ತಾಯಿ ಪ್ರೌಡ್ ಫೀಲಿಂಗ್ ಅನುಭವಿಸ್ತಾ ಇರ್ತಾರೆ ಆ ಕೂಸಿನ ಬಗ್ಗೆ. ಹೆತ್ ಕೂಸಲ್ವೇನ್ರಿ? ನಮ್ಮಮ್ಮ ನಾನು 1 ಸಲ ಫೋನ್ ಎತ್ತಿಲ್ಲ ಅಂದರೆ 4 ಸಲ ಮತ್ತೆ ವಾಪಸ್ ಮಾಡ್ತಾರ್ರಿ. ನಿಮ್ಮ ತಾಯಿನೂ ಅಷ್ಟೇ, ನನ್ನ ತಾಯಿನೂ ಅಷ್ಟೇ. ಇಲ್ಲಿ ಯಾರೋ ಈ ಕಾರ್ಯಕ್ರಮವನ್ನು ಯಾರು ಗಮನಿಸ್ತಾ ಇದ್ದಾರೆ ಇವತ್ತು, ಅವರವರ ತಾಯಿಂದರು ಕೂಡ ಅಷ್ಟೇ. ಊಟ ಮಾಡಿದ್ಯಾ ಮಗ ಅಂತ ಕೇಳ್ತಾರೆ, ತಿಂಡಿ ತಿಂದ್ಯಾ ಮಗ ಅಂತ ಕೇಳ್ತಾರೆ. ನಿಮ್ಮ ಧ್ವನಿಯಲ್ಲಿ ಒಂಚೂರು ಕಂಪನ ಕಂಡು ಬಂದ್ರು, ನಾನು ಸುಳ್ಳು ಹೇಳ್ತಾ ಇದ್ರೆ ಸುಳ್ಳು ಅಂತ ಹೇಳಬೇಕಾದ್ರೆ ನಿಮ್ಮ ಧ್ವನಿಯಲ್ಲಿ ಒಂಚೂರು ಏರಿಳಿತ ಕಂಡು ಬಂದ್ರು ನಿಮ್ಮ ತಾಯಿ ಕಂಡಿಡ್ತಾರೆ. ಎಕ್ಸಾಕ್ಟ್ಲಿ ರೈಟ್ ಸರ್. ಏನಾಯ್ತು ಪ್ರತಿಭಾ, ಯಾಕೋ ಬೇಜಾರಲ್ಲಿದೆಯಲ್ಲಮ್ಮ ಅಂತ ನಿಮ್ಮ ತಂದೆ ನಿಮ್ಮ ತಾಯಿ ಕೇಳ್ತಾರ ಕೇಳಲ್ವಾ? ನಿಜ ಸರ್, ಇಲ್ಲಮ್ಮ ಏನೋ ಆಯ್ತು. ಅಷ್ಟು ಜತನದಿಂದ ಕಾಪಾಡ್ಕೊಂಡು ಬಂದಿರುವ ಕೂಸನ್ನ ಅವನು ಫಯಾಜ ಅನ್ನೋನು ಬರ್ತಾನೆ, ಅವನು ಯೋಗ್ಯತೆಗಿಲ್ಲದ ಅಧಮ ಬರ್ತಾನೆ, ಅವನು ಕಳ್ಳ ಕಂತ್ರಿ ಬರ್ತಾನೆ. ಅವನೇನು ಮಾಡ್ತಾನ್ರಿ, ಅವನು 11 ಸಲ ಚುಚ್ಚಿ ಓಡೋಗ್ಬಿಡ್ತಾನ್ರಿ. ಅವನು 11 ಸಲ ಚುಚ್ಚಿ ಬಿಡ್ತಾನೆ, ಓಡೋಗ್ಬಿಡ್ತಾನೆ ಅವನು. ತಗೊಳ್ತೀರಾ ಇದನ್ನ ಸ್ವೀಕರಿಸಕ್ ಸಾಧ್ಯನಾ? ನನ್ನ ಕೈಯಲ್ಲಂತೂ ಸಾಧ್ಯ ಇಲ್ಲ. ಐ ಆಮ್ ಸಾರಿ, ಐ ವಿಲ್ ನಾಟ್ ಬೈ ಎನಿಥಿಂಗ್. ನಾನು ಸ್ವೀಕರಿಸಲ್ಲ ಇದನ್ನ. ಇನ್ನೊಬ್ಬ ಯಾವನಾದ್ರೂ ಸ್ವೀಕರಿಸಲಿ, ನಾನು ಇದನ್ನು ಸ್ವೀಕರಿಸಲ್ಲ. ಅದ್ಯಾವ ಕಣ್ಣೀರಿಗೂ ಸ್ವೀಕರಿಸಕ್ ಸಾಧ್ಯ ಇಲ್ಲ. ಎಸ್ಪೆಷಲಿ ಆ ಆರೋಪಿಯ ತಂದೆಯ ಕಣ್ಣೀರಿಗೆ. ಆರೋಪಿ ಅಲ್ಲ, ಅವನು ಕೊಲೆಗಡಕ, ಪ್ರೂವನ್ ಅಲ್ಲ CCTV ಫುಟೇಜ್ ಅಲ್ಲಿ. ನಾನು ಸಾಧ್ಯನೇ ಇಲ್ಲ. ಐ ವಿಲ್ ನಾಟ್ ಬೈಟ್. ನಿಮ್ಮ ಹೆಸರನ್ನ ಗೊತ್ತಿಲ್ಲ ರೀ ನನಗೆ, ಫಯಾಜ್ ತಂದೆ.
ಆ ಕ್ಷಮೆಯನ್ನ ಕರ್ನಾಟಕದ ಜನತೆ ಸ್ವೀಕರಿಸೋದಿಲ್ಲ. ಸಾರಿ, ನೀವೇ ಇಟ್ಕೊಳ್ಳಿ ಅದನ್ನು, ನಿಮಗೆ ವಾಪಸ್ ಕೊಟ್ಟಿದ್ವಿ. ಆಮೇಲೆ ಈ ರಾಜಕಾರಣಿಗಳದ್ದು ಹಾಂ ಸರ್. ಲವ್ ಅಫೇರ್ ಅಂತೆ. ಹೌದಪ್ಪ, ಸಾವು. ಹೌದಪ್ಪ, ಒಂದು ಪಕ್ಷ ಆಯ್ತಪ್ಪ, ಸರಿ, ಓಕೆ, ಲವ್ ಅಫೇರ್ ಫಾರ್ ದಿ ಸೇಕ್ ಆಫ್ ಇಟ್ ಅನ್ಕೋತೀನಿ. ಒಂದು ನಿಮಿಷ ಚುಚ್ಚಿಬಿಡ್ಬೇಕಾ ಲವ್ ಅಫೇರು? 10 ಸಲ 9 ಸಲ 11 ಸಲ ಚುಚ್ಚಿ ಲವ್ ಅಫೇರ್. ಆಕಸ್ಮಿಕ ಸಾವು ಅಂದ್ರಲ್ಲ ಸರ್ ಗೃಹ ಸಚಿವರು. ಬಾಯಿಗೇನು ಕಡ್ಬಿಟ್ಕೊಂತಾರನ್ರಿ ರಾಜಕಾರಣಿಗಳು? ಈ ರಾಜಕಾರಣಿಗಳು ಅಂತ ಕರೆಸ್ಕೊಳ್ಳೋರು ಅವ್ರು ಯಾರೇ ಇರಲಿ ಹೆಸರುಗಳನ್ನ ಹೇಳೋದಿಲ್ಲ ರೀ. ಏನು ಕಡ್ಬಿಟ್ಕೊಂಡಿದ್ದೀರಾ, ಇಡ್ಲಿ ಇಟ್ಕೊಂಡಿದ್ದೀರಾ, ಏನು ಇಟ್ಕೊಂಡಿದ್ದೀರಾ, ದೋಸೆ ಗೀಸೆ ಏನಾದರೂ ಇಟ್ಕೊಂಡಿದ್ದೀರಾ ನೀವೆಲ್ಲ? ಏನು ಇಟ್ಕೊಂಡಿದ್ದೀರಿ ಬಾಯಲ್ಲಿ? ಏನು ಕಡ್ಬಿಟ್ಕೊಂಡು ಮಾತಾಡ್ತೀರಾ ನೀವೆಲ್ಲನೂ? ನೋಡ್ರಿ, ಆ ಕೂಸು ಎಷ್ಟು ವಲ್ನರಬಲ್ ನೋಡ್ರಿ. ಆ ಕೂಸು ನಡ್ಕೊಂಬರ್ತಾ ಇರುತ್ತೆ, ಹೆಣ್ಮಗಳು ಮಾಸ್ಟರ್ ಡಿಗ್ರಿ ಓದಿರೋ ಹೆಣ್ಮಗಳು ನಡ್ಕೊಂಬರ್ತಿರ್ತಾಳೆ, ಹಿಂಗಂತಾಳೆ, ಗುಬ್ಬಚ್ಚಿ ಆಗ್ಬಿಡ್ತಾಳ್ರಿ, ಕೆಳಗೆ ಬಿದ್ದೋಗ್ತಾಳೆ. 11 ಸಲ ಚುಚ್ತಾನವನು. ಇಲ್ಲ ಅದು ರೀಲ್ಸ್ ಬಂತು, ಜೊತೆಗಿದ್ರು. ಸೊ ವಾಟ್ ಮ್ಯಾನ್, ಸೊ ವಾಟ್? ಚುಚ್ಬಿಡ್ಬೇಕಾ? ಚುಚ್ಬೇಕಾ? ರೀಲ್ಸ್ ಬಂತು ಚುಚ್ಬೇಕಾ? ನೋ ಸರ್. ಇದು ವೈಯಕ್ತಿಕ ಕಾರಣ, ಚುಚ್ಬಿಡು. ಹೌದಾ? ಏನು ವೈಯಕ್ತಿಕ ಕಾರಣ ಚುಚ್ಬಿಡು? ಕಾನೂನು ಸುವ್ಯವಸ್ಥೆನೋ ಮತ್ತೊಂದೋ ಮಗದೊಂದೋ ಇನ್ನೊಂದೋ ಬೇರೆನೋ ಹಾಳು ಬಿದ್ದೋಯ್ತೋ, ನಾನು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಬಟ್ ಈ ಎಲ್ಲ ಘಟನೆಗಳಾದ ನಂತರದಲ್ಲಿ ಒಂದು ಸಾಂತ್ವನಯುತವಾದಂಥ ಮಾತುಗಳು ನಮ್ಮ ರಾಜಕಾರಣಿಗಳಿಂದ ಬರಲ್ವಲ್ಲ. ನಾನು ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ನಿಜ ಸರ್, ನಿಜ, ಎಕ್ಸಾಕ್ಟ್ಲಿ. ಒಪ್ಕೊಳ್ಳೋಣ, 6.5 ಕೋಟಿ ಜನರ ಹಿಂದೆನೋ ಒಬ್ಬೊಬ್ಬ ಪೊಲೀಸ್ ಮ್ಯಾನ್ನ ಬಿಡೋಕ್ಕಾಗಲ್ಲ, ಒಪ್ಕೋತೀನಿ ನಾನು. ಆಯಿತು, ಸರಿ, ಒಬ್ಬೊಬ್ಬರಿಂದೇನೋ ಒಬ್ಬೊಬ್ಬ ಪೊಲೀಸ್ ಮ್ಯಾನ್ನ ಒಬ್ಬೊಬ್ಬರಿಗೂ ಒಂದೊಂದು ಗನ್ ಕೊಟ್ಕೊಂಡು ಕೂತ್ಕೊಂಡು ನೀವೇ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಒಪ್ಕೋತೀನಿ, ಐ ಅಗ್ರಿ. ಬಟ್ ಇದು ನಡೆದಿರೋದು ಕಾಲೇಜಿನ ಒಳಗಡೆ ರೀ. ಹೌದು ಸರ್. ಒಂದು ಪ್ರೈವೇಟ್ ಕಾಲೇಜಿನ ಕ್ಯಾಂಪಸ್ ಒಳಗೆ ನಡೆದಿರೋದ್ರಿ. ಆಮೇಲೆ ಅವನ ವಿಕೃತತೆ ಗಮನಿಸಿ, ಅವನಿಗೇನು ಗೊತ್ತಿಲ್ವಾ ಅವನು ಅದೇ ಕಾಲೇಜ್ ಅವನಲ್ವಾ, ಅವನು ಫಯಾಜ ಅನ್ನೋನು ಅದೇ ಕಾಲೇಜ್ ತಾನೆ. ಅವನು ಗೊತ್ತಿಲ್ವಾ ಅಲ್ಲಿ CC ಕ್ಯಾಮ್ರಾ ಇದೆ ಅಂತ? ಆ ಕಳ್ಳ ಎಷ್ಟು ವರ್ಷದಿಂದ ಓಡಾಡಿರಬೇಡ ಆ ಜಾಗದಲ್ಲಿ. ಆ ಕಳ್ಳನಿಗೆ, ಆ ನೀಚನಿಗೆ, ಆ ಪಾಪಿಗೆ, ಆ ಅಧಮನಿಗೆ ನನಗೆ ಸುಮಾರು ಬರ್ತವೆ, ಬೇರೆ ಬೇರೆ ಮಾತುಗಳೆಲ್ಲ ಬರ್ತವೆ. ನಾನು ಸುಮ್ಮನೆ TV ಮುಂದೆ ಇದ್ದೀನಿ ಅಂತ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅಷ್ಟೇ. ನೀವು ಅನ್ಕೊಂಬೇಡಿ ಏನೇನು ಅಂತ, ಆಯಿತಾ? ಸುಮಾರು ಬರ್ತವೆ ನನಗೆ, ತುಂಬಾ ಚೆನ್ನಾಗಿ ಬರ್ತವೆ ನನಗೆ ಬೇರೆ ಮಾತುಗಳು. TV ಮುಂದೆ ಇರ್ತೀನಲ್ಲ, ಅದನ್ನೆಲ್ಲ ನಾನು ಹೇಳಲ್ಲ ಅಷ್ಟೇ. ಇವನು ಗೊತ್ತಿಲ್ವಾ ಅಲ್ಲಿ CC ಕ್ಯಾಮ್ರಾ ಇದೆ ಅಂತ ಗೊತ್ತಿಲ್ವಾ ಇವನಿಗೆ? ಇವನು ಗೊತ್ತು ಬೇಕಂತಾನೆ ಮಾಡಿರೋದು ಇವನು. ನಾನು ನೋಡಲಿ, ಯಾಕೆ ಅಂದರೆ ನನ್ನ ಆಕ್ರೋಶ ಎಷ್ಟಿತ್ತು ಅಂತ ಎಲ್ಲ ಜನರಿಗೆ ಗೊತ್ತಾಗಲಿ. ಅವನಿಗೇನು ಗೊತ್ತಿಲ್ವಾ? ಅವನಿಗೇನು ಅಷ್ಟು ತಲೆ ಇಲ್ವಾ? ಅವ್ನು ಡಿಗ್ರಿ ಪಗ್ರಿ ಏನೋ ಮಾಡ್ಕೊಂಡಿರೋನು, ಓದ್ತಾ ಇರೋನು, ಅವ್ನು ಗೊತ್ತಿಲ್ವಾ ಅವನಿಗೆ? CC ಕ್ಯಾಮ್ರಾ ಅಂದರೆ ಗೊತ್ತಿಲ್ವಾ ಅವನಿಗೆ? ಅಥವಾ ಒಂದು ಚಾಕು ತಗೊಂಡು ಕಾಲೇಜ್ಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ಅವನಿಗೆ? ಅವನಷ್ಟು ಹುಚ್ಚು ಬಿದ್ದಾಗಿದ್ದಾನ ಅವನು? ಅಷ್ಟೊಂದು ತಲೆ ಕೆಟ್ಟೋಗಿದೆ ಅವನಿಗೆ? ಇಲ್ಲ ಅಲ್ಲ, ಅವನಿಗೆಲ್ಲ ಗೊತ್ತಲ್ಲ ಅವನಿಗೆ. ಇನ್ನು ಪ್ರಜ್ಞಾವಂತಿಕೆ ಇಲ್ವಾ ಅವನಿಗೆ? ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದಾನ ಅವನು, ಹುಚ್ಚಾಸ್ಪತ್ರೆಯಿಂದ ಓಡಿ ಬಂದಿದ್ದಾನ ಅವನು. ಏನು ಇಮ್ಯಾನ್ಸ್ ಪೇಷಂಟ್ ಅವನು? ಏನವನು ಗೊತ್ತಾನ ಅವನಿಗೆ? ಒಬ್ಬ ಹೆಣ್ಣು ಮಗಳ ಮೇಲೆ ಕ್ರೌರ್ಯತ್ವ ಮೆರೆದ್ರೆ ಏನಾಗುತ್ತೆ ನಾಳೆ ಅಂತ, ಸಮಾಜದಲ್ಲಿ ಏನಾಗಬಹುದು ಅಂತ ಗೊತ್ತಾನೆ ಅವನಿಗೆ. ಅವನು ಗೊತ್ತಿದ್ದೇ ಮಾಡಿರ್ತಾನ ಅವನು ಗೊತ್ತಿದ್ದೇನೆ ಮಾಡಿರ್ತಾನ ಅವನು. ಅದೇ UPL ಆಗಿದ್ರೆ ಇಷ್ಟೊತ್ತಿಗೆ ಅವರನ್ನ ಮುಗಿಸಾಕ್ತಿದ್ರು ಅಂತ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ ಮಾಡ್ತಿರೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ನಮ್ಮ ಗೌರ್ಮೆಂಟ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಹಿಂಗಿದೆ ಅಂತ ಜನಕ್ಕೆ ಒಂದು ರೀತಿ ಅಸಹ್ಯ ಹುಟ್ಟೋಗಿದೆಯಾ ಅಂತ ಸರ್ ಇದೆಲ್ಲ ನೋಡ್ತಿದ್ರೆ? ಸಹಜವಾಗಿ ಜನಕ್ಕೆ ಕೋಪ ಇದೆ, ಸಹಜವಾಗಿ ಜನಕ್ಕೆ ತಾಪ ಇದೆ. ನಾಳೆ ಹುಬ್ಬಳ್ಳಿಯ ಜನತೆ ಇದೇ BVB ಕಾಲೇಜಿನ ಒಳಗಡೆ ಹೆಂಗೆ ಕಾಲಿಡಕ್ಕೆ ಯೋಚನೆ ಮಾಡ್ತಾರೆ ನೀವು ಒಂದೇ ಒಂದು ಸಲ ಗಮನಿಸಿ. ಆಮೇಲೆ ಈ ಥರದ ಕಳ್ಳರು, ಪರಮ ನೀಚರು ಎಲ್ಲ ಸುತ್ತಮುತ್ತ ಕಡೆ ಇರ್ತಾರ್ರೀ. ಸುತ್ತಮುತ್ತ ಕಡೆಗಳೆಲ್ಲ ಇರ್ತಾರೆ, ಹೊಂಚಾಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾರೆ. ನಾನು ಯಾವುದೇ ನಾಯಿಗಿ ಅಂತೆಲ್ಲ ಮೃಗಗಳಿಗೆಲ್ಲ ಹೋಲಿಕೆ ಮಾಡಿಬಿಟ್ಟು, ನಾನು ಪ್ರಾಣಿಗಳಿಗೆಲ್ಲ ಹೋಲಿಕೆ ಮಾಡಿಬಿಟ್ಟು, ನಾನು ಅದ್ಯಾವುದೋ ಒಂದು ಪ್ರಾಣಿಗೆಲ್ಲ ಅವಮಾನ ಮಾಡಿಬಿಟ್ಟು ಇವನ್ನೆಲ್ಲ ಹೆಸರುಗಳೆಲ್ಲ ಹೇಳಲ್ಲ ರೀ. ನಾನು ಯಾಕ್ರಿ ಪ್ರಾಣಿಗಳಿಗೆಲ್ಲ ಕಂಪೇರ್ ಮಾಡ್ಬೇಕು ಇವನನ್ನು? ಪ್ರಾಣಿಗಳು ಎಷ್ಟೋ ಒಳ್ಳೆಯದು, ಅದ್ಭುತ, ಗುಣದಲ್ಲಿ ಮೇಲು ಪ್ರಾಣಿಗಳು, ಮಾನವನ ಅದಕ್ಕಿಂತ ಕೀಳು. ನಮ್ಮ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ ಇದನ್ನು. ನಾನು ಯಾಕ್ರಿ ಮೃಗಗಳಿಗೆಲ್ಲ ಇವನನ್ನು ಕಂಪೇರ್ ಮಾಡಿಬಿಡ್ಲಿ? ಯಾಕೆ ಮೃಗಕ್ಕೆ ಅದನ್ನು ಮೃಗತ್ವನೋ ಮನುಷ್ಯತ್ವನೋ ಅದೇನೋ ಇರ್ತವೆ ಒಂದಂತಕ್ಕಾದರೂ. ಕಂಪ್ಯಾಷನ್ನು, ಎಂಪತಿ ಅಂತೆಲ್ಲ ಇರ್ತವೆ ಅದಕ್ಕೆ. ಇವನು ಯಾವನೋ ಇದಾನಲ್ಲ ಅವನು ಫಯಾಜ ಅಂತ,
ತಗೊಂಬಂದವನ್ನ ಅಂಥವ್ನಿಗಿರಲ್ಲ ಅವನಿಗೆ. ಆಮೇಲೆ ಅವರಪ್ಪ ಕಣ್ಣೀರಿಡ್ತಾರೆ. ನನಗೆ ಆ ಕಣ್ಣೀರಲ್ಲಿ ನನಗೆ ಯಾವ ಸ್ಯಾಂಕ್ಟಿಟಿನೂ ಕಾಣಲಿಲ್ಲಪ್ಪ. ಓಕೆ, ಕಣ್ಣೀರಿಟ್ರು ಸರಿ ಆಯಿತು, ಓಕೆ ಸರಿ ಇಟ್ಕೊಳ್ಳಿ ಸರಿ. ಏನು ಕಣ್ಣೀರಿಟ್ಟಿದ್ದಕ್ಕೇನು ನೇಹ ವಾಪಸ್ ಕೊಡಿಸ್ತೀರಾ ನೀವು? 1 ವರ್ಷದಿಂದ ಹೇಳಿದ್ದಾಗ ಅವರಪ್ಪ ಫೋನ್ ಮಾಡಿಬಿಟ್ಟು ತಾವೇನು ಮಾಡಿದ್ರಿ ಆಮೇಲೆ? ನಿಮ್ಮ ಮಗ ಕೇಳಲಿಲ್ವ ನಿಮ್ಮ ಮಾತನ್ನ? ನಿಮ್ಮ ಎದೆಗೆ ಒದ್ದೋದು ನಾವು ಏನು ರೀ ಫಯಾಸ್ ತಂದೆ ಅವರೇ? ನನಗೆ ಯಾಕೆ ಕಂಪ್ಯಾಷನ್ ಬರುತ್ತೆ ರೀ? ಯಾಕೆ ಬರುತ್ತೆ? ಕಣ್ಣೀರಿಗೂ ಬರಲ್ಲ, ಯಾವುದಕ್ಕೂ ಬರಲ್ಲ. ನೇಹ ಅವರ ತಂದೆ ತಾಯಿ ಅಂದರೆ ಕಣ್ಣೀರಿನ ಮುಂದೆ ಯಾವ ಕಣ್ಣೀರಿದೆಲ್ಲ? ಹೌದು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.